ಟೈಮ್ ಟು ಟೈಮ್ ಆಯ್ತು ವರ್ಕು. ಸೊ ಅದಕ್ಕೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಗೆ ನಿಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನಾವು ಬಂದು ಹೇಳಿ ರೀಚ್ ಮಾಡಿದ್ದು, ಆಮೇಲೆ ನೀವು ಡೆಲಿವರಿ ಮಾಡಿದ್ದು ಮ್ಯಾಚ್ ಆಯ್ತು. ನಾವು ಬಂದಿದ್ದು ಜಸ್ಟ್ ಫಾರ್ ಎಸ್ಟಿಮೇಷನ್ ಎಲ್ಲ ನಾವು ಮನೆಗೆ ಬೇಗ ಬರಕ್ಕಾಯ್ತು. ಸೊ ಇವಾಗ ಇಲ್ಲಿ ಮನೇಲಿ ಇದೀವಿ ಅಂದ್ರೆ ನಿಮ್ ಕೆಲಸದಿಂದ ಇದ್ದಿದ್ದು ಚೆನ್ನಾಗಿ ಬಂದಿದೆ. ಇಲ್ಲ ಅಂದ್ರೆ ಇಂಟೀರಿಯರ್ ಆಗಿರ್ಲಿಲ್ಲ ಅಂದ್ರೆ ನಾವು ಇನ್ನೂ ಅಲ್ಲೇ ಸ್ಟೇ ಮಾಡ್ಬೇಕಾಗಿತ್ತು. ಕೊಟ್ಟಿದ್ರಿ ಅದು ಬೇಡ ಇದು ಬೇಡ ಅಂತ ಎಲ್ಲ ಚೇಂಜಸ್ ಮಾಡ್ಕೊಟ್ಟಿದ್ದೀರಾ. ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ನೋಡಿದಾಗ ಒಂದು ಕ್ಯಾಟಲಾಗ್ ಅಲ್ಲಿ ಒಂಥರ ಇರುತ್ತೆ, ಆಮೇಲೆ ಲೈವ್ ಅಲ್ಲಿ ನೋಡಿದಾಗ ಒಂಥರ ಇರುತ್ತೆ. ಕಸ್ಟಮರೇ ಕೇಳಿರೋ ಮಟೀರಿಯಲ್ ನೀವು ಯಾವ ಪ್ರಿಫರ್ ಮಾಡ್ತೀರಾ, ಯಾವ್ದು ಕಸ್ಟಮರ್ ಯಾವ್ದು ಕೇಳ್ತಾರೆ, ಸೊ ಎಲ್ಲಾನು ನಿಮ್ಮ ಹತ್ರ ಅಲ್ಲಿ ಎಕ್ಸಾಂಪಲ್ ಇಟ್ಟಿದ್ದೀರಿ. ನಾವ್ ಏನ್ ಅನ್ಕೊಂಡಿದ್ರಿ ಅಷ್ಟ್ರಲ್ಲೇ ಮಾಡ್ಕೊಟ್ಟಿದ್ದೀರಾ. ಸೊ ಅದೇನ್ ಎಕ್ಸ್ಟೆಂಡ್ ಆಗಿಲ್ಲ, ಅದು ತಲೆನೋವಿಲ್ಲ. ನಾವು ಇವತ್ತು ನಮ್ಮ ಒನ್ ಆಫ್ ದ ಇಂಟೀರಿಯರ್ ಕಂಪ್ಲೀಟ್ ಆಗಿರೋ ಮನೆಗೆ ಬಂದಿದ್ದೀವಿ. ಸೊ ಕಾವ್ಯ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಮೇಡಮ್, ನಮಸ್ಕಾರ. ಹಾಯ್, ನಮಸ್ತೆ. ಸೊ ಮ್ಯಾಮ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮಗೆ ರೈಟ್ ಫ್ರಮ್ ದಿ ಕೊಟೇಶನ್ ಕೊಡೋ ಟೈಮಲ್ಲಿ ಎಲ್ಲ ಫಾಸ್ಟ್ ಆಗಿ ಆಯ್ತು. ಆಕ್ಚುಲಿ ನಾವು ಬಂದಿದ್ದು ಜಸ್ಟ್ ಫಾರ್ ಎಸ್ಟಿಮೇಷನ್ ತಗೊಂಡು ನೋಡೋಣ ಎಷ್ಟಾಗ್ಬೋದು ಏನು ಅಂತ ಬಂದ್ರಿ. ನೆಕ್ಸ್ಟ್ ನೀವು ಮಾತಾಡಿದ್ದೇನೆ ನಾವು ಎಸ್ಟಿಮೇಷನ್ ನೋಡಕ್ ಮುಂಚೆನೆ ನಾವ್ ಆಕ್ಚುಲಿ ಫೈನಲೈಸ್ ಆಗೋಯ್ತು ನಿಮ್ಗೆ ಕೊಡೋಣ ಮಾಡೋಣ ಅಂತ. ಸೊ ನಾವೇನ್ ಅನ್ಕೊಂಡ್ರೆ ಆತರ ಮಾಡ್ಕೊಟ್ರಿ. ಇನ್ ಬಿಟ್ವೀನ್ ಎಲ್ಲಾನು ನಮ್ಗೆ ಇದು ಬೇಡ ಅದು ಬೇಡ ಅಂದ್ರೆ ಸೊ ಕಸ್ಟಮೈಸೇಷನ್ ಮತ್ತೆ ಈವನ್ ಪ್ಲೈವುಡ್ ಚೇಂಜಸ್ ಆಗಿರ್ಬೋದು, ಲ್ಯಾಮಿನೇಟ್ ಆಗಿರ್ಬೋದು, ಎಲ್ಲ ಮಾಡ್ಕೊಟ್ರಿ. ಎಲ್ಲ ನಿಮ್ಗೆ ಯಾವ್ದೇ ತರದಿಂದ ನಿಮ್ಗೆ ನಿಮ್ ಫ್ರೆಂಡ್ಲಿ, ಕ್ಲೈಂಟ್ ಫ್ರೆಂಡ್ಲಿ ತರ ಕೆಲಸ ಹೌದೌದು. ನಮ್ಗೆ ಯಾವಾಗ ಬೇಕಾಗಿದೆ ಅವಾಗ ಬಂದು ಕೋಆಪರೇಟ್ ಮಾಡಿ ಆನ್ ಟೈಮ್ ಮಾಡ್ಕೊಟ್ಟಿದ್ದೀರಾ. ಮೇಡಮ್, ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಮ್ ಕೆಲಸ ಫಾಸ್ಟ್ ಆಯ್ತು ಅನ್ಸುತ್ತಾ? ಫಾಸ್ಟ್ ಆಗಿದೆ. ಸೊ ಅದಕ್ಕೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಗೆ ನಿಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದಕ್ಕೆ ಎಲ್ಲ ನಾವು ಮನೆಗೆ ಬೇಗ ಬರಕ್ಕಾಯ್ತು. ನಿಮ್ದು ಕೆಲಸ ನಿಮ್ಗೆ ಎಲ್ಲ ನಮ್ ಕಡೆಯಿಂದ ಕಮ್ಯುನಿಕೇಶನ್ ಆಗ್ಲಿ ಆತರ ಪ್ರಾಬ್ಲಮ್ ಏನಾಗಿಲ್ಲ. ಎನಿ ಟೈಮ್ ನೀವು ಅವೈಲಬಲ್ ಇರ್ತಾ ಇದ್ರಿ. ಏನು ಕಾಲ್ ಮಾಡಿದ್ರೆ ಮತ್ತೆ ಕಾಲ್ ಬ್ಯಾಕ್ ಮಾಡಿ ಅಪ್ಪನ್ ಕಳ್ಸೋದಾಗ್ಲಿ ತಮ್ಮನ್ ಕಳ್ಸೋದಾಗ್ಲಿ ಏನೋ ಒಂದ್ ಮಾಡಿ ನಮ್ಗೆ ಸೆಟ್ ರೈಟ್ ಮಾಡ್ತಾ ಇದ್ರಿ ಪ್ರಾಬ್ಲಮ್ನ. ಸೊ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ನಾವು ಕಿಚನ್, ಟಿವಿ ಯೂನಿಟ್, ನಿಮ್ಮ ಬಾಡಿಗೆ ಮನೆಗಳಿಗೆ ಪ್ಲಸ್ ನಿಮ್ಮ ಮನೆಗೆ, ಆಮೇಲೆ ವಾರ್ಡ್ರಾಬ್ಸು, ಯಾವುದೇ ಒಂಥರ ಮೆಟೀರಿಯಲ್ ಆಗಲಿ ನಿಮಗೆ 1 ವರ್ಷದ ನಾವು ಅಂದರೆ ಸರ್ವಿಸ್ ವಾರಂಟಿ ಕೊಡ್ತೀವಿ. ಪ್ಲಸ್ ಏನಾರ ರೆಸ್ಟ್ ಆಗಲಿ ಅಥವಾ ಚಾನಲ್ಸ್ ಆಗಲಿ ಏನಾರ ಡ್ಯಾಮೇಜ್ ಆದರೆ ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ ಆಗುತ್ತೆ. ಸೊ ಇದು ಮುಂಚೆನೇ ಕಮ್ಯುನಿಕೇಟ್ ಮಾಡಿ ಕಾಂಪ್ಲಿಮೆಂಟರಿ ಆಗಿ ನಿಮಗೆ ಬ್ಯಾಸ್ಕೆಟ್ಸ್ ಕೊಡ್ತೀನಿ ಅದೆಲ್ಲ ಹೇಳಿದ್ರಿ. ಓವರ್ ಆಲ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಇದೆ. ನಾವ್ ಏನ್ ಅನ್ಕೊಂಡಿದ್ರಿ ಅಷ್ಟ್ರಲ್ಲೇ ಮಾಡ್ಕೊಟ್ಟಿದ್ದೀರಾ. ಸೊ ಅದೇನ್ ಎಕ್ಸ್ಟೆಂಡ್ ಆಗಿಲ್ಲ, ಅದು ತಲೆನೋವಿಲ್ಲ. ಸೊ ಸ್ಮೂತ್ ಆಗಿ ಕೆಲಸ ಆಗಿದೆ. ನಾವೇ ಅದು ಏನು ಫಸ್ಟ್ ಕೊಟೇಶನ್ ಕೊಟ್ಟಿದ್ರಿ ಅದು ಬೇಡ ಇದು ಬೇಡ ಅಂತ ಎಲ್ಲ ಚೇಂಜಸ್ ಮಾಡ್ಕೊಟ್ಟಿದ್ದೀರಾ, ಕಸ್ಟಮೈಸ್ ಮಾಡಿದ್ದೀರಾ. ಸೊ ವಿ ಆರ್ ಓಪನ್ ಫಾರ್ ಕಸ್ಟಮೈಸೇಷನ್. ಅದೇ WTB ಅಂದ್ರೆ ನಮ್ಗೆ ಅದೇ ಇಷ್ಟ. ಸೊ ನಾವ್ ಯಾವ್ದೇ ಒಬ್ಬ ಕ್ಲೈಂಟ್ ಆಗ್ಲಿ ಅವ್ರ ಒಂದು ಕ್ಲೈಂಟ್ ಅವ್ರಿಗೆ ಏನ್ ಇಷ್ಟ ಇರುತ್ತೆ ಅದು ಮಾಡ್ಕೊಡೋದು. ಮನೇಲಿ ನೀವ್ ಇರ್ತೀರಾ, ನಮ್ಗೆ ಇಷ್ಟ ಆಗಂಗೆ ಅಪ್ಪನೂ ಅದೇ ಹೇಳಿದ್ರು, ನಿಮಗ್ ಸ್ಯಾಟಿಸ್ಫೈ ಆಗ್ಬೇಕು ಫಸ್ಟ್ ಅಂದ್ಬಿಟ್ಟು ಅದನ್ನ ನಮ್ಗೆ ಬೇಡ ಅಂದ್ರು ಅದು ತೆಗೆದು ಬಿಟ್ಟು ನೀವು ಹಾಕೊಡ್ತೀರಿ. ಕರೆಕ್ಟ್, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಅದನ್ನ ಬಿಟ್ಟು ಓವರ್ ಆಲ್ ನಮ್ ಟೀಮ್ ಆಗಿರ್ಬೋದು, ಟೀಮ್ ಎಲ್ಲ ಅವರೆಲ್ಲ ಸೈಲೆಂಟ್ ಆಗಿ ಬರೋರು, ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ನಮ್ಗೆ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಇಲ್ದಂಗೆ ನಾವು ಇವತ್ತು ಆಗಲ್ಲ ಅಂದ್ರು ನೆಕ್ಸ್ಟ್ ಡೇ ಬಂದು ಕೋಆಪರೇಟ್ ಮಾಡಿ ಮಾಡ್ತಾ ಇದ್ರು. ಸೊ ಟೈಮ್ಲಿ ಡೆಲಿವರಿ ಆಗಿದೆ, ಏನು ಪ್ರಾಬ್ಲಮ್ ಆಗಿಲ್ಲ ನಿಮಗೆ. ಮತ್ತೆ ನಮ್ ಕಡೆಯಿಂದ ಏನು ಫೋರ್ಸ್ ಏನು ಆತರ ಫೋರ್ಸ್ ಎಲ್ಲ ಏನು ಇರ್ಲಿಲ್ಲ. ನಾವ್ ಯಾವ ತರ ಹೇಳಿದ್ರೆ ಆ ತರ ನೀವು ಕೆಲಸ ಮಾಡಿದ್ವಿ. ಓಕೆ ಸರಿ. ಹಾಯ್ ಸರ್, ಸಿದ್ದು ಸರ್, ನಮಸ್ಕಾರ. ಚೆನ್ನಾಗಿದೆ ನೀವು? ಸೂಪರ್ ಸರ್. ಓವರ್ ಆಲ್ ಮನೆ ಗೃಹಪ್ರವೇಶ ಮಾಡ್ಕೊಂಡು ಈಗ ಮನೇಲಿ ಇದ್ದೀರಾ. ಸೊ ಹೇಗೆ ಅನಿಸ್ತಿದೆ ಸರ್ ನಮ್ಮ ಕೆಲಸ? WTB ಇಂಡಿಯಾ ಕಡೆಯಿಂದ ನಿಮ್ಗೆ ತುಂಬ ಇದು ಆಯಿತು, ಟೈಮ್ ಟು ಟೈಮ್ ಆಯಿತು ವರ್ಕು. ನಾವು ಬಂದು ಹೇಳಿ ರೀಚ್ ಮಾಡಿದ್ದು, ಆಮೇಲೆ ನೀವು ಡೆಲಿವರಿ ಮಾಡಿದ್ದು ಮ್ಯಾಚ್ ಆಯಿತು. ಸೊ ಇವಾಗ ಇಲ್ಲಿ ಮನೇಲಿ ಇದೀವಿ ಅಂದರೆ ನಿಮ್ಮ ಕೆಲಸದಿಂದ ಇದ್ದಿದ್ದು. ಇಲ್ಲ ಅಂದರೆ ಇಂಟೀರಿಯರ್ ಆಗಿರಲಿಲ್ಲ ಅಂದರೆ ನಾವು ಇನ್ನೂ ಅಲ್ಲೇ ಸ್ಟೇ ಮಾಡಬೇಕಾಗಿತ್ತು. ಕರೆಕ್ಟ್ ಎಲ್ಲ ಕೆಲಸ ನಮಗೆ ನಿಮ್ಮ ಆ್ಯಕ್ಚುಲಿ ನಿಮಗೆ ತುಂಬ ವರ್ಕರ್ಸ್ ಪ್ರಾಬ್ಲಮ್ ಕೊಟ್ಟರು, ನೀವೇ ಹೇಳ್ತಿದ್ರಿ ಫಿನಿಶಿಂಗ್ ಟೈಮಲ್ಲಿ. ಬಟ್ ನಮ್ಮ ವರ್ಕರ್ಸ್ ಏನಾರ ಪ್ರಾಬ್ಲಮ್ ಇಲ್ಲ. ಅವರು ತುಂಬ ಬಂದು ಮುಗಿಸಿ ಹೋಗುವಾಗೂ ಕೇಳ್ಬಿಟ್ಟು ಹೋಗೋರು, ಹೊಡ್ತಾ ಇದೀವಿ ಏನಾದರೂ ಇದ್ರೆ ಅಂತ. ಸಮ್ಟೈಮ್ಸ್ ನಾವು ನಮ್ದು ವರ್ಕ್ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಇದ್ರು ಮಾಡ್ಕೊಟ್ಟು ಹೋಗಿದ್ದಾರೆ ಹೊರತು ಅವ್ರೇನು ಆ ಥರ ಡಿಲೇ ಮಾಡಿಲ್ಲ, ಚೆನ್ನಾಗಿ ಮಾಡ್ತಾರೆ. ಡಿಸೈನ್ ಆಗಲಿ, ಕ್ವಾಲಿಟಿ ಆಗಲಿ, ಡಿಸ್ಕಷನ್, ಕಮ್ಯುನಿಕೇಶನ್ ಆಗಲಿ, ಅದರಲ್ಲಿ ಏನಾರ ಪ್ರಾಬ್ಲಮ್ ಆಯ್ತಾ? ಇಲ್ಲ. ನಾವು ಫಸ್ಟ್ ಟೈಮ್ ಏನು ಬಂದು ಡಿಸ್ಕಸ್ ಮಾಡಿದ್ವಿ, ಅಲ್ಲೇನು ನಿಮ್ದು ಎಸ್ಟಿಮೇಷನಲ್ಲಿ ಇತ್ತು ಆ ಥರನೇ ಬಂತು.
ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ನೋಡಿದಾಗ ಒಂದು ಕ್ಯಾಟ್ಲಾಗಲ್ಲಿ ಒಂಥರ ಇರುತ್ತೆ, ಆಮೇಲೆ ಲೈವ್ ಅಲ್ಲಿ ನೋಡಿದಾಗ ಒಂಥರ ಇರುತ್ತೆ. ಸೊ ಅದು ನಿಮ್ದು ಫ್ಯಾಕ್ಟ್ರಿಯಲ್ಲಿ ಬಂದು ನೋಡಿ, ಲೈವ್ ಅಲ್ಲಿ ನೋಡಿ, ನೀವು ಬೇರೆ ಯಾರ ಎಕ್ಸಾಂಪಲ್ ತೋರಿಸಿ ನಮಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದನ್ನ ನೀವು ಹೇಳಿದಕ್ಕೆ ಆ ಥರ ಮಾಡ್ಕೊಂಡಿದ್ದೀವಿ. ಸರ್, ಈಗ ನೀವು ವಿಸಿಟ್ ರೆಗ್ಯುಲರ್ ಆಗಿ ಫ್ಯಾಕ್ಟ್ರಿಗೆ ಮಾಡ್ತಿದ್ರಿ. ಸೊ ನಿಮಗೆ ನಮ್ಮ ಕಡೆಯಿಂದ ಅಪ್ರೋಚ್ ಆಗಿರ್ಬೋದು, ಇಲ್ಲ ಫ್ಯಾಕ್ಟ್ರಿಯಲ್ಲಿ ಯಾವುದೇ ಒಂದು ಮೆಟೀರಿಯಲ್ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ನಿಮಗೆ ಅದ್ರ ಬಗ್ಗೆ ಏನಾರ ಹೇಳಿ? ಅದೇ ಎಲ್ಲಾ ತರದ್ದು ಮೆಟೀರಿಯಲ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಇದು ಹಾಕಿದ್ರೆ ಇದು ಹಾಕಿದ್ರೆ ಇದು ಕಸ್ಟಮರೇ ಕೇಳಿರೋ ಮೆಟೀರಿಯಲ್ಲು, ನೀವು ಯಾವ ಪ್ರಿಫರ್ ಮಾಡ್ತೀರಾ, ಯಾವ ಕಸ್ಟಮರ್ ಯಾವ್ದು ಕೇಳ್ತಾರೆ, ಸೊ ಎಲ್ಲಾನು ನಿಮ್ಮ ಹತ್ರ ಅಲ್ಲಿ ಎಕ್ಸಾಂಪಲ್ ಇಟ್ಟಿದ್ರಿ. ಅದು ನೋಡಿ ನಮ್ಗೊಂದು ಸ್ವಲ್ಪ ಐಡಿಯಾ ಬಂತು. ಎಸ್. ಸೊ ಔಟ್ಪುಟ್ ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ ಸರ್? ಇಲ್ಲ, ನಾನು ಜಸ್ಟು ನಾರ್ಮಲ್ ಆಗಿ ಎಲ್ಲೋ ಬೇರೆ ಮನೇಲಿ ನೋಡಿರ್ತೀವಿ. ಸೊ ಇಲ್ಲಿ ನಮ್ದೇನು ಬಂದಾದ್ಮೇಲೆ ವಾವ್ ಥರ. ಸರ್, ನಿಮ್ಮ ರಿಲೇಟಿವ್ಸ್ ಎಲ್ಲ ಏನಂತ ಹೇಳಿ? ಇಲ್ಲ, ಎಲ್ಲ ನೋಡಿ ಇನ್ನೊಂದು ನಮ್ಮ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಎಸ್, ಇದಕ್ಕೂ ನಾವು ಇದೇ ಥರ ಮಾಡಿಸ್ಬೇಕು ಅಂತ ನಾವು ಮಾತಾಡ್ಕೊಂಡಿದ್ದು. ಆಮೇಲೆ ಬೇರೆ ಫ್ರೆಂಡ್ಸು, ಎಸ್, ಫಂಕ್ಷನಿಗೆ ಬಂದಿರೋರೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಬಂದೆ, ಇಷ್ಟ ಆಯಿತು, ಎಲ್ಲಿ ಮಾಡಿಸಿದ್ದು ಎಲ್ಲ ಕೇಳೋಗಿದ್ದಾರೆ. ನೈಸ್, ಥ್ಯಾಂಕ್ ಯು ಸರ್. ಓವರ್ ಆಲ್ WTV ಇಂಡಿಯಾ ಎಕ್ಸ್ಪೀರಿಯನ್ಸ್ ನಿಮಗೆ? ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾವು ನಿಮಗೆ ಹತ್ರ ಬಂದು ಅಪ್ರೋಚ್ ಆಗಿ ನೀವು ಕೊಟ್ಟಿರೋ ಇದು ಸರ್ವಿಸ್ಗೆ ನಮ್ಮ ಸ್ಯಾಟಿಸ್ಫೈಡ್. ಬೇರೆಯವರಿಗೆಲ್ಲಾನು ಸಜೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಇದೇ ರೀತಿ ನಮ್ಮ ಮನೆ ಕಟ್ತಾ ಇರಿ, ಓಕೆ, ಪ್ರಾಜೆಕ್ಟ್ನ ಕೊಡ್ತಾ ಇರಿ.